ಲೇಡೀಸ್ ಅಂಡ್ ಜೆಂಟಲ್ಮನ್, ಪಂಚಾಯಿತಿ ಚುನಾವಣೆ ಹಾಗೆ ಜಿಪಿಎ ಚುನಾವಣೆಯ ಹೊತ್ತಿಲಲ್ಲೇ ಬಿಜೆಪಿ ಜೆಡಿಎಸ್ ಮಿತ್ರರಲ್ಲಿ ಭುಗಿಲೆದ್ದಿರುವಂತಹ ಭಿನ್ನಮತ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಗೋಚರಿಸಿಲ್ಲ. ನಾಯಕರ ವಾಗ್ದಾಳಿ ಮತ್ತಷ್ಟು ಕಾವೇರಿದೆ. ಮಿತ್ರರ ಮೈತ್ರಿ ದಂಗಲ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಆಗಿದ್ದಾರೆ. ಹಾಗಾದ್ರೆ ಬಿಜೆಪಿಗರ ರೋಷಾವೇಶ ಮತ್ತಷ್ಟು ಕಾವೇರುತ್ತಾ? ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ರಾಜಕಾರಣದಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ, ಹಾಗಂತ ಹೇಳಿ ಯಾರಿಗೂ ಯಾರು ಮಿತ್ರರು ಅಲ್ಲ. ಇದಕ್ಕೆ ಪುಷ್ಟಿ ಅನ್ನುವಂತೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸೋಲ್ಸೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಇದರ ಲಾಭವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ಗೆ ಸೋಲಿನ ರುಚಿಯನ್ನ ತೋರಿಸಿದೆ. 2028ರ ವಿಧಾನಸಭಾ ಚುನಾವಣೆಗೆ ಈಗಿಂದಲೇ ಭರ್ಜರಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗ ರಾಜ್ಯವ್ಯಾಪಿ ಪಂಚಾಯಿತಿ ಚುನಾವಣೆ ಹಾಗೆ ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣೆ ಎದುರಾಗಿದೆ. ಈಗ ಮತ್ತಷ್ಟು ಭದ್ರವಾಗಬೇಕಾಗಿರುವಂತಹ ಮಿತ್ರರಲ್ಲಿ ಭಿನ್ನಮತ ಸೃಷ್ಟಿಯಾಗಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಹಾಲಿ ಶಾಸಕ ಮಂಜುನಾಥ್ ಅವರೇ ಮುಂದಿನ ಬಾರಿಗೂ ಅಭ್ಯರ್ಥಿ ಅಂತ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದರು. ಇದರಿಂದ ಕೇಳಿದಂತಹ ಕ್ಷೇತ್ರದ ಮಾಜಿ ಶಾಸಕ ನಾರಾಯಣಗೌಡ ನಿಖಿಲ್ ವಿರುದ್ಧ ಗುಡುಗಿದ್ದು, ಇದಕ್ಕೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಧ್ವನಿಗೂಡಿಸಿದ್ದು. ಬಳಿಕ ಪ್ರತಿಕ್ರಿಯಿಸಿದ ನಿಖಿಲ್ ಕುಮಾರಸ್ವಾಮಿ ತಮ್ಮ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಲಿ ಶಾಸಕರ ಹೆಸರನ್ನ ನಾನು ಹೇಳಿದ್ದೀನಿ, ನನ್ನ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾದಿ ಬೀದಿಲೆಲ್ಲ ನಾನು ಚರ್ಚೆ ಮಾಡೋದಿಲ್ಲ ಅಂತ ನಾರಾಯಣಗೌಡರಿಗೆ ಕೌಂಟರ್ ನೀಡಿದ್ದಾರೆ. ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಮುಂದೆ ಮತ್ತೆ ಆರ್ಸ್ ಬರೋದಕ್ಕೆ ಏನ್ ಮಾಡಬೇಕು ಮಾಡೋಣ ನೀನು ಅಂತ ನಾನು ಹೇಳಿದೆ. ಇದು ಹಾಲಿ ಶಾಸಕರು ಇರ್ತಕ್ಕಂಥ ಒಂದು ಕ್ಷೇತ್ರ, ತಪ್ಪೇನಿದೆ? ಒಟ್ಟಾರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಕೆಆರ್ಪೇಟೆ ಅಭ್ಯರ್ಥಿ ಯಾರು ಅನ್ನುವಂತಹದನ್ನ ಹೇಳಿದಂತಹ ನಿಖಿಲ್ ಕುಮಾರಸ್ವಾಮಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಕುಮಾರಸ್ವಾಮಿ ಜಾಣ ನಡೆಯನ್ನ ಅನುಸರಿಸಿದ್ದಾರೆ. ಆದ್ರೆ ಇದು ಬಿಜೆಪಿ ನಾಯಕರನ್ನ ಮತ್ತಷ್ಟು ಕೆರಳಿಸುತ್ತಾ ಅಥವಾ ಅಷ್ಟರಲ್ಲೇ ಬಿಜೆಪಿ ಹೈಕಮಾಂಡ್ ಹಾಗೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಯಾವ ಮುಲಾಮನ ಹಚ್ತಾರೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ